ಮಿಲ್ವಾಕ ಮರದ ತೊಕ್ಕೆಗಳು ಬೇಕು ಅಂತ ಹೇಳಿದ್ದೆ. ಕಾಡ್ಗೆ ಹೋದವ್ರು ಬಂದ್ರ? ಇನ್ನೇನ್ ಬರ್ತಾರೆ ಗುರುಜಿ, ಕಣ್ಣಿನ ಚಿಕಿತ್ಸೆಗೆ ಅಂತ ದುರ್ಗಾಪುರದಿಂದ ಬಂದಿದ್ದಾರೆ. ನೀವು ಬಿಡುವಾಗದನ್ನೇ ಕಾಯ್ತಿದ್ದಾರೆ ಅವರು. ಖಂಡಿತ ಪಾರ್ವತಿ ಕಣ್ ಬರುತ್ತಾ? ನೀವು ತುಂಬಾ ಆತುರದಲ್ಲಿದ್ದೀರಿ. ಇನ್ನು ಚಿಕಿತ್ಸೆನೇ ಶುರುವಾಗಿಲ್ಲ. ಚಿಕಿತ್ಸೆ ಪ್ರಾರಂಭವಾಗಲಿ. ಅಮ್ಮನವರಿದ್ದಾರೆ. ಎಷ್ಟು ಖರ್ಚಾಗುತ್ತೆ? ಅಲ್ಲ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಇಲ್ಲಿ ನಾವು ರೋಗಿಗಳನ್ನ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಅನ್ಕೊಂಡು ಸೇವೆ ಮಾಡ್ತೀವಿ. ಅದಕ್ಕೆ ಬೆಲೆ ಕಟ್ತೀರಾ? ಅಯ್ಯ ತೆಗಿರಿ, ಕುಟೀರ ಏನ್ ಸುಮ್ನೆ ನಡೆಯುತ್ತಾ? ಯಾರ ತನ್ನ ದುಡ್ಡು ಇಸ್ಕೊಂಡಿಲ್ವಾ ನೀವು? ಇದುವರೆಗೂ ಯಾರಿಂದ ದುಡ್ಡು ತಗೊಂಡಿಲ್ಲ. ಚಾಮುಂಡೇಶ್ವರಿ ದೇವಸ್ಥಾನ ಟ್ರಸ್ಟ್ ಇಂದ ನಮಗೆ ಹಣ ಸಹಾಯ ಆಗುತ್ತೆ. ಅಮ್ಮನವ್ರ ಭಕ್ತರಿಂದ ಈ ಕುಟೀರ ನಡೀತಾ ಇರೋದು. ನಮ್ಮಿಂದಲೂ ಸಣ್ಣ ಸಹಾಯ ಆಗ್ಲಿ, ದುಡ್ಡು ತಗೊಳ್ಳಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಸ್ವಾಮೀಜಿ, ಕೋಪ ಮಾಡ್ಕೋಬೇಡಿ. ಇವ್ರಿಗೆ ನಂಬಿಕೆ ಇಲ್ಲದೆ ಇದ್ರು ನಮ್ಗೆ ಈ ಕುಟೀರದ ಬಗ್ಗೆ ನಿಮ್ ಬಗ್ಗೆ ನಂಬಿಕೆ ಇದೆ. ಬದುಕೋಕ್ ಬೇಕಾಗಿರೋದು ಅದೇ ನಂಬಿಕೆ. ಮಣ್ಣಿನಲ್ಲಿರುವ ಔಷಧೀಯ ಸತ್ವಗಳು ಬೇರೆ ಯಾವುದರಲ್ಲೂ ಇಲ್ಲ. ಇಲ್ಲಿ ನಾವು ಮಣ್ಣಿಗೆ ನಾರು ಬೇರು ಬೆರೆಸಿ ಚಿಕಿತ್ಸೆ ಕೊಡ್ತೀವಿ. ಇವ್ರು ನಾಳೆಯಿಂದ ಚಿಕಿತ್ಸೆ ಶುರು ಮಾಡಬಹುದು ಗುರುಜಿ. ಇವತ್ತಿಗೇನಾಗಿದೆ? ಕುಟೀರದ ಕೊಠಡಿಗಳೆಲ್ಲ ಭರ್ತಿಯಾಗಿದೆ. ನಾಳೆ ಬೆಳಗ್ಗೆ ಇಬ್ರು ಹೊರಡ್ತಿದ್ದಾರೆ. ಅವ್ರ ಕರಳಿನ ಕಾಯಿಲೆ ಕಮ್ಮಿ ಆಗಿದೆ. ಮತ್ ಇವತ್ ರಾತ್ರಿಗೆ ನಾವು ಉಡ್ಕೊಳ್ಳೋದು ಎಲ್ಲಿ? ನದಿ ದಾಟದೆ ಛತ್ರ ಇದೆ, ಅಲ್ಲಿ ಉಳ್ಕೋಬಹುದು. ನಾಳೆ ಬನ್ನಿ. ಹೊಂಟಿದ್ದು ಬಂದು ತಲುಪೈತೆ. ಬೆಂಕಿ ಹಾಕ್ಲಿ ನಿನ್ನ ಬಣ್ಣಕ್ಕೆ ಆ ನಿಮ್ಮ ಅಪ್ಪಯ್ಯ ಶನೇಶ್ವರ ಡಂಗೂರ ಹೊಡ್ಸಿದ್ದೆ ಅಂತೆ ಊರು ತುಂಬಾ. ನನ್ನ ಮೇಲೆ ಮೈ ಮೇಲೆ ದೇವ್ರು ಬರ್ತದೆ, ಊರ್ ಜನ ಎಲ್ಲ ಸೇರಿ ಅಂತ. ಯಾಕಲ ನ್ಯಾಯದ ಮೇಲೆ ಅನ್ಯಾಯ ಮಾಡಿ ಹಾಳಾಗ್ತೀಯ? ನಿನಗ್ ಪಾಪ ತಟ್ರೆ ಅದು ನನಗೂ ತಡ್ತೈತೆ. ಒಂದೇ ಒಂದ್ಸಲ್ವಾ ನಮ್ಮಿಬ್ಬರದು? ಇದೇನು ಹೊಸ್ತೇಲ್ಲ ಅಪ್ಪಯ್ಯ ಬರ್ತಿರೋದು. ಆ ಚೆನ್ನಿ ಕುಟುಂಬನ ಯಾಕೋ ಹಾಳು ಮಾಡ್ತಿ? ಅವಳ ಮನೆ ಹತ್ರ ಹೋಗಿದಂತೆ ಪ್ರಸಾದ ಇಕ್ಕಕ್ಕೆ ಆ ಮಗಿನ ಬಾಳೆ ಯಾಕೋ ಹಾಳು ಮಾಡ್ತೀಯ? ನೀನು ನಿನ್ನ ಹೆಂಡ್ರನ್ನ ನಂಬ್ಕೊಂಡು ಬಾಳ್ವೆ ಮಾಡ್ತೀಯ. ಹಂಗೆ ಕಲ ನಂಬಾಳ್ವೇನು? ಆ ಬಸಯ್ಯ ನನ್ನ ನಂಬವನೆ. ಅವನ್ ನಂಬಿಕೆಗೆ ಮೋಸ ಮಾಡಿದ್ರೆ ಅಪಚಾರ ಆಗುತ್ತೆ. ಒಂದು ಸೇರ್ತೈತೆ. ನಾಳೆ ಗರಿ ಸುಳ್ಳು ಹೇಳಕ್ಕಿಲ್ಲ. ಮುಂದೆ ಮಗನೇ, ನಿನ್ನ ಜನ್ಮ ಸುಖ ತೊಟ್ಲೆ ತೂಗಾಡೋಕೆ ಈ ತಾಳೆ ಗರಿ ಒಡೆಯ ಸುಖದ ಕೊಂದೆ. ನಿನಗೆ ಒಳ್ಳೇದಾಗ್ತಿಲ್ಲ ಮಗ, ಒಳ್ಳೇದಾಗ್ತಿಲ್ಲ. ನಂಗೆ ಬುದ್ಧಿ ಬಂದಾಗಿಂದನು ಒಳ್ಳೇದಾಗಕ್ಕಿಲ್ಲ ಅನ್ಕಂಡೇ ಬಂದಿದ್ಯೆ. ಆದ್ರೆ ಇವತ್ತು ಒಳ್ಳೇದಾಗೈತಿ. ಸಂಕ ಬಂದ್ ತಲುಪೈತೆ. ಹುಚ್ಚಿಡ್ದದಿಂದಲ ನಿಂಗೆ ಶಂಕ ಸಿಕ್ಬಿಟ್ಟೈತೆ, ರಾಜ ಆಗ್ತಿದ್ದೀನಿ ಅಂತಿದೀಯಲ್ಲ. ನನ್ನ ಕೈಗೆ ಬಂದು ನಳನಳಿಸ್ಲಿ ಸಂಕ ಐತೆ ಈ ಕೆಂಚಿರ ಹಿಂಗೆ. ಸನೇಶ್ವರ ರಕ್ಷಿಸು ನಮ್ಮನ್ನ ನವರತ. ಏನ್ ಸ್ವಾಮಿ, ಹೋಗಿ ಬಂದು ಇಲ್ಲೇ ಸಿಗಾಕತ್ತಿದ್ದೀರಿ? ಹೇಳ್ತಾ ಹೋದ್ರೆ 600 ಪುಟ್ಟ ಗ್ರಂಥ ಆಗುತ್ತೆ. ತಡ ದಾಡ್ಸು. ಆ ಕಡೆ ಹೋದ್ರೆ ಒಳ್ಳೆ ಛತ್ರ ಲಾಡ್ಜಿ ಎಲ್ಲ ಇದೆಯಂತಲ್ಲ, ತೆಗಿತಪ್ಪ. ರಾಗಿ ಆ ಭೈರವಿ ಬಾಬಾ ಕಡೆ ಕೊಡ್ತಾರಂತೆ. ಬಾರೆ ಪಾರ್ವತಿ, ಬರೋಣ. ಎತ್ಕೊಳ್ಳಯ್ಯ, ಬೇಗ ಹೋಗೋಣ. ಬರ ಪಾರ್ವತಿ. ಸ್ವಾಮಿ, ತಪ್ಪ ಹೊಂಡಲ್ಲ ಸ್ವಾಮಿ. ಯಾಕಯ್ಯ? ಹರಿಗೋಲ್ ಕೈಯಿಂದ ಜಾರ್ತು. ಅಪ್ಸಕುನ ಸ್ವಾಮಿ. ಜಲಪ್ರಳಯ ಜಲಸಮಾಧಿ ಅಂತ ಹೇಳ್ತಾರೆ, ಗೊತ್ತಾ ನಿಮಗೆ? ಬೇಡ್ರ. ಏಯ್ ನೀರಿನಲ್ಲಿ ಪಾಚಿ ಕಟ್ಟಿದೆ ಕಣಯ್ಯ. ಪಾಚಿ ಮೇಲೆ ಕಾನಿಟ್ರೆ ಆನೇನು ಜಾರ್ ಬೀಳುತ್ತೆ. ನದಿ ಮಧ್ಯೆ ಹೋದ್ರೆ ಅಪಾಯ ಆಗುತ್ತೆ. ನಡಿಯಯ್ಯ, ನದಿ ಮಧ್ಯಾಹ್ನ ಸಾಯ್ಬೇಕು ಅಂತಿದ್ರೆ ಅಲ್ಲೇ ಸಾಯ್ತೀವಿ. ನೀನ್ ನಡಿಯಯ್ಯ, ನಡಿಯೋ ನನ್ನ ತಂದೆ. ಕಾವೇರಮ್ಮ, ನೀನೇ ಕಾಪಾಡಮ್ಮ. ಬನ್ನಿ ಅಣ್ಣ, ನಿಧಾನಕ್ಕೆ ಬನ್ನಿ.